ಬೆಳಗಾದರೆ ಭಿನ್ನಮತ, ಮಧ್ಯಾಹ್ನ ಆದರೆ ಭಿನ್ನಮತ, ರಾತ್ರಿ ಆದರೂ ಭಿನ್ನಮತ. ಈ ಒಂದು ಭಿನ್ನಮತದ ಬೇಗೆಯಲ್ಲಿ ಸ್ಟೇಟ್ ಬಿಜೆಪಿ ಒಂದು ಕಡೆ ಬಳಲ್ತಾ ಇದೆ, ಬೆಂದು ಹೋಗ್ತಾ ಇದೆ. ಇದರ ಮಧ್ಯೆ ಹೊಸ ರೆಬೆಲ್ ಕೂಡ ಹುಟ್ಕೊಂಡ್ರು. ಕೇಸರಿ ಮನೆಯಲ್ಲಿ ವರಿಷ್ಠರ ವಿರುದ್ಧವಾಗಿ ಇದೀಗ ಶ್ರೀರಾಮುಲು ತಿರುಗಿ ಬಿದ್ದಿರುವಂಥ ಸರದಿ. ನಿಗಿನಿಗಿ ಕೆಂಡವಾಗಿಬಿಟ್ಟಿದ್ದಾರೆ ಕೇಸರಿ ಪಾಳೆಯದಲ್ಲವರು. ವರಿಷ್ಠರ ಆರೋಪಕ್ಕೆ ರಾಜೀನಾಮೆ ತೊಗೊಂಬಿಡಿ, ನಂದು ಸುಮ್ಮನೆ ನನ್ನ ಮೇಲೆ ಏನೂ ಹೇಳಬೇಡಿ. ಸಂಡೂರಿನ ಚುನಾವಣಾ ಸೋಲಿಗೆ ನನ್ನನ್ನು ಕಾರಣ ಮಾಡ್ತಾ ಇದ್ದೀರಾ ನೀವು ಅಂತ. ಸಂಡೂರು ಚುನಾವಣಾ ಸೋಲಿಗೆ ನನ್ನನ್ನು ಕಾರಣ ಮಾಡ್ತಾ ಇದ್ದೀರಾ. ಇಡೀ ಸಂಡೂರಲ್ಲಿ ಎಲೆಕ್ಷನ್ ಟೈಮಲ್ಲಿ ಕಾಲಕ್ಕೆ ಚಕ್ರ ಕಟ್ಕೊಂಡು ಓಡಾಡಿದ್ದೀನಿ ನಾನು ಭಾಷಣ ಮಾಡದಿರೋ ಜಾಗ ಇಲ್ಲ, ಪ್ರಚಾರ ಮಾಡದೇ ಇರೋ ಜಾಗ ಇಲ್ಲ. ಜಿದ್ದಿಗೆ ಬಿದ್ದು ಗೆಲ್ಲಬೇಕು ಅಂತ ಟ್ರೈ ಮಾಡಿದ್ದೀನಿ, ಆಗಲಿಲ್ಲ, ಸೋತೋದ ತಕ್ಷಣ ನಾನು ಕೆಲಸ ಮಾಡಿಲ್ಲ ಅಂತನಾ? ಅಷ್ಟು ತುಂಬಿದ ಸಭೆಯಲ್ಲಿ ರಾಮುಲುಯಿಂದಾನೇ ಸೋತಿದ್ದು ಅಂತ ನೀವು ಮಾತಾಡ್ತಾ ಇದ್ದೀರಲ್ಲ, ಸರಿನಾ ಅಂಥೇಳಿ ಕೇಳಿದ್ದಾರೆ ಶ್ರೀರಾಮುಲು ಅವರು. ಸಂಡೂರು ಸೋಲಿಗೆ ನೀವೇ ಕಾರಣ ಅಂತ ರಾಮುಲು ಅವರಿಗೆ ಹೇಳಿದ್ದಕ್ಕೆ ಸಿಟ್ಟು ಮಾಡಿಕೊಂಡಿದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲೇ ವರಿಷ್ಠರ ವಿರುದ್ಧವಾಗಿ ಸಿಡಿಮಿಡಿಗೊಂಡಿದ್ದಾರೆ ಈ ನಾಯಕ. ಸೋಲಿಗೆ ನಾನೇ ಕಾರಣ ಅನ್ನೋದನ್ನು ಮೊದಲು ಸಾಬೀತು ಮಾಡಿಬಿಡಿ, ನೀವು ನಾನು ಎಲ್ಲಿ ಓಡಾಡಿಲ್ಲ ಹೇಳಿ ಸಂಡೂರಲ್ಲಿ. ಆಯಿತು, ಗೆಲುವು ಸೋಲು ಇರುತ್ತಪ್ಪ, ಸೋತುಬಿಟ್ರೆ ನಾನೇ ಕಾರಣನ, ಗೆದ್ದು ಬಿಟ್ಟಿದ್ದಿದ್ರೆ ಪಾರ್ಟಿ ಕಾರಣ. ಆಗ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ವಿರುದ್ಧವಾಗಿಯೇ RSSಗೆ ಮೌಖಿಕವಾಗಿ ದೂರನ್ನು ಕೊಟ್ಟಿದ್ದಾರೆ. ಪರಾಜಿತ ಅಭ್ಯರ್ಥಿ ಬಂಗಾರು ಹನುಮಂತು ಮಾತನ್ನು ಕೇಳಿಕೊಂಡು ನನ್ನ ಮೇಲೆ ಆರೋಪ ಮಾಡಬೇಡಿ, ನೀವು ಪಕ್ಷಕ್ಕೆ ನಿಷ್ಠೆಯಿಂದ ದುಡಿತಾ ಇರ್ತಕ್ಕಂಥ ನನ್ನ ಮೇಲೆ ಇಂಥ ಆಪಾದನೆ ಸಲ್ಲದು. ಬೇಲ್ ಸಂತೋಷ್ ಸೇರಿದಂತೆ ಹಲವರಿಗೆ ಫೋನ್ ಮೂಲಕ ದೂರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ರಾಮುಲು ಅವರು. ನೋಡಿ, ಒಂದು ಕಂಪ್ಲೇಂಟನ್ನೇ ಅವರು ಮಾಡಿದ್ದಾರೆ. ಅಂದರೆ RSS ನಾಯಕರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಸಂಡೂರು ಸೋಲಿಗೆ ನಾನು ಕಾರಣ ಅಲ್ಲ, ತುಂಬಿದ ಸಭೆಯಲ್ಲಿ, ಕೋರ್ ಕಮಿಟಿ ಸಭೆಯಲ್ಲಿ ರಾಧಾಮೋಹನ್ ಅವರು ಇವರೇ ಕಾರಣ, ಸಂಡೂರು ಸೋತಿದ್ದಕ್ಕೆ ರಾಮುಲುನೇ ಕಾರಣ ಅಂತ ಹೇಳಿಬಿಟ್ರಲ್ಲ. ಬಂಗಾರು ಹನುಮಂತು ಮಾತು ಕಟ್ಕೊಂಡು ಮಾತಾಡ್ತಾ ಇದ್ದೀರಾ ನೀವು. ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಸಭೆಯಿಂದನೇ ದಾಚೆ ಹೊರಟಿದ್ರು. ಇದೇ ಟೈಮಲ್ಲಿ ಒಂದು ಕಡೆ CT ರವಿ, ಒಂದು ಕಡೆ ವಿಜಯೇಂದ್ರ ಇಬ್ಬರೂ ಕೂಡ ಬಂದು ರಾಮುಲು ಅವ್ರನ್ನ ಸಂತೈಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ವಿಜಯೇಂದ್ರ ಅವ್ರ ಮೇಲೆ ಬೇಜಾರಿರ್ತಕ್ಕಂಥದ್ದು ಏನು ಅಂದರೆ, ರಾಧಾಮೋಹನ್ ಅವರು ಆ ಥರ ಮಾತಾಡ್ತಾ ಇದ್ದಾಗ ವಿಜಯೇಂದ್ರ ಅವರು ನಗುತ್ತಾ ಇದ್ದರು. ನನ್ನ ಎಫರ್ಟ್ ಈ ಪಾರ್ಟಿಗೋಸ್ಕರ ನಗೆ ಪಾಟ್ಲಿಗೀಡಾಗುವಂಥ ಎಫರ್ಟಾ ಅಂಥೇಳಿ ಅವ್ರಿಗೊಂದು ಬೇಸರ ಇತ್ತು. ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡ್ರೆ ಬಳ್ಳಾರಿ ಸಾಮ್ರಾಜ್ಯದಲ್ಲಿ ದೋಸ್ತಿಗಳ ಗೆಳೆತನವೇ ಅಂತ್ಯವಾಗಿಬಿಟ್ಟಿದೆಯಾ? ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ವಿರುದ್ಧವಾಗಿಯೇ ಮುನಿಸಿಕೊಂಡಿದ್ದಾರೆ ರಾಮುಲು ಅವರು. ಸಂಡೂರಿಗೆ ರೆಡ್ಡಿ ಕಾಲಿಟ್ಟ ದಿನದಿಂದಾನೂ ಕೂಡ ಬೇಸರಗೊಂಡಿದ್ದಾರೆ ರಾಮುಲು ಅವರು. ಒಂದು ಕಾಲದ ಅತ್ಯಾಪ್ತ ಗೆಳೆಯರು ವಿನಾಕಾರಣ ಸಂಡೂರು ಸೋಲಿಗೆ ನನ್ನನ್ನು ಎಳೆದು ತರ್ತಾ ಇದ್ದಾರೆ. ಇಲ್ಲಿ ನನ್ನ ಏಳಿಗೆಗೆ ಅಡ್ಡಿ ಬರ್ತಿದ್ದೀನಿ ಅಂತ ಜನಾರ್ದನ್ ರೆಡ್ಡಿ ಅವರು ಭಾವಿಸಿಬಿಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಮೊದಲಿನ ಥರ ಇಲ್ಲ ಅಂಥೇಳಿ TV5ಗೆ ಖುದ್ದು ಶ್ರೀರಾಮುಲು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹುವರ್ಷಗಳ ಕುಚುಕು ಗೆಳೆಯರ ವಿಚಾರದಲ್ಲಿ ಒಂದು ರೀತಿಯಲ್ಲಿ ರಾಮುಲು ಅವರು ಈ ಥರ ಬೇಸರಿಸಿಕೊಂಡೇ ಮಾತಾಡಿದ್ದಾರೆ. ಅದೇ ಸರ್, ನಿನ್ನೆ ರಾಧಾಮೋಹನ್ ಅಗರ್ವಾಲ್ ಅವರು ನಿನ್ನೆ ಕೋರ್ ಕಮಿಟಿಯಲ್ಲಿ ನೇರವಾಗಿ ನನಗೆ ಹೇಳಿದ್ರು ಸರ್, ಅವ್ರ ಮುಖದ ಮೇಲೆ, ರಾಮುಲು ನಿನ್ನ ಸೋಲಿಕ್ಕೆ ನೀನೇ ಕಾರಣ, ನಿನ್ನಿಂದಲೇ ಸೋತಾಗಿದ್ದು, ನೀನೇ ಸೋಲ್ಸಿದ್ದನ್ನಂತ ಮಾತು ಅವ್ರ ಮೇಲೆ ನನ್ನ ಮೇಲೆ ಆರೋಪಣೆ ಮಾಡಿದ್ರು ಸರ್. ನಾನೇನು ಹೇಳಿದೆ, ನೋಡಿ ಸರ್, ಹಂಗೆಲ್ಲ ಮಾತಾಡಕ್ ಹೋಗ್ಬೇಡಿ, ನಾನು 30 ವರ್ಷಗಳಿಂದ ರಾಜಕಾರಣ ಮಾಡ್ಕೊಂತ ಬಂದಿದ್ದೀನಿ, ನಾನು ಹಣೆ ಬರೋ ಚೊಲ್ಲಿಲ್ಲದಂಗೆ ಎಲೆಕ್ಷನ್ ಸೋತಿದ್ದೀನಿ. ಅದೇ ಸೋತಿದ ತಕ್ಷಣ ನೋವಲ್ಲಿ ಈ ಆರೋಪಣೆಗಳು ನನ್ನ ಮೇಲೆ ಮಾಡಿದ್ರೆ ಹಿಂಗ ಸರ್? ಈ ರೀತಿ ಮಾಡೋದು ಸರಿಯಲ್ಲ ಸರ್. ಯಾರೋ ಜನಾರ್ದನ್ ರೆಡ್ಡಿ ಅವ್ರ ಮಾತು ಕೇಳಿ ನೀವು ನನ್ನ ಮೇಲೆ ಆರೋಪಣೆ ಮಾಡ್ತೀರಿ. ನನ್ನ ಜೀವನದಲ್ಲಿ ಯಾವತ್ತು ಕೂಡ ನಾನು ಈ ರೀತಿ ರಾಜಕಾರಣ ಮಾಡಿಲ್ಲ ಸರ್. ನೀವೆಲ್ಲ ಹಿಂಗೆಲ್ಲ ಮಾಡಿದ್ರೆ ನಾನು ಹೆಂಗಾರ ಸರ್ ರಾಜಕಾರಣ ಮಾಡ್ಲಿ? ಇದೆಲ್ಲ ತಪ್ಪು ಸರ್ ಅಂತ ಹೇಳಿದೆ. ಅಷ್ಟೊತ್ತೊಳಗೆ ರಾಜ್ಯಾಧ್ಯಕ್ಷರು ನಗ್ತಾ ಇದ್ದಾರೆ ಸರ್. ಅವ್ರಿಗೆ ಹೇಳಿದೆ, ರಾಜ್ಯಾಧ್ಯಕ್ಷರೇ ನೀವು ನನ್ನ ಕಾಪಾಡಬೇಕಾಯ್ತು, ನನ್ನ ಬೆಂಬಲಿಗೆ ನಿಲ್ಬೇಕಾಯ್ತು. ಮೊದಲನೇ ದಿನ ನಾಮಿನೇಷನ್ ಇಂದ ಕೊನೆ ದಿನಕ ನಾವು ಮುಕ್ತಾಯ ಆಗೋ ತನಕ ನಿಮ್ ಜೊತೆ ಇದ್ದೀನಿ, ಕೆಲಸ ಮಾಡಿದ್ದೀನಿ, ಎಲ್ಲ ಹಳ್ಳಿಗೆ ಹೋಗಿದ್ದೀನಿ, ಪ್ರಚಾರ ಮಾಡಿ ಗಂಟೆಗಟ್ಲೆ ಒಂದೊಂದು ಮೀಟಿಂಗ್ ಗಂಟೆ ಮಾತಾಡಿದೀನಿ. ವಿಡಿಯೋ ಕ್ಲಿಪ್ಪಿಂಗ್ ನೋಡ್ಸ್ರಿ, ಬೇರೆ ಏನೋ ನೋಡ್ಸಿ, ಎಲ್ಲ ನೋಡ್ರಿ. ಯಾವ್ದನ್ನ ವಿಚಾರದಲ್ಲಿ ನಾನು ಯಾವತ್ತನ ಈ ರಾಜಕಾರಣದಲ್ಲಿ ಫಂಡು ಸೋಲಕ್ಕೆ ನಾನು ಏನನ್ನ ತಪ್ಪಿದ ಸರ್ ಅಂತ ಹೇಳಿ ನೀವ್ ಏನ್ ಹೇಳಿದ್ರೆ ಕೇಳ್ತೀನಿ, ಹಂಗೆಲ್ಲ ಮಾತಾಡಕ್ ಹೋಗ್ಬೇಡಿ. ರಾಜ್ಯಾಧ್ಯಕ್ಷರೇ, ನೀವಂತೂ ಮಾಡಿರೋದು ತಪ್ಪು, ನಾನು ಇದನ್ನ ನೇರವಾಗಿ ಖಂಡಿಸ್ತೀನಿ. ನನ್ನ ಬೆಂಬಲಕ್ಕೆ ನಿಂತಿಲ್ಲ, ನೀವು ಅಕಸ್ಮಿತವಾಗಿ ನಿನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ, ನಾನ್ ಬೇಕಾದ್ರೆ ಬಿಟ್ಟು ಬೇರೆ ಎಲ್ಲಾನು ಹೋಗ್ಬಿಡ್ತೀನಿ, ನಾನ್ ಬೇಕಾದ್ರೆ ನಿಮ್ನ ಬಿಟ್ಟು ದೂರ ಹೋಗ್ತೀನಿ, ಯಾಕೆ ಇಷ್ಟ ಅಪಮಾನ ಮಾಡ್ತಾ ಇದ್ದೀನಿ, ಬಹಳ ನೊಂದಿದ್ದೀನಿ ಸರ್, ಬಹಳ ನೋವು ಪಟ್ಟಿದ್ದೀನಿ ನಿನ್ನೆ. ಹಂಗಾಗಿ ನಾನು ಮಾಧ್ಯಮ ಎದುರುಗಡೆ ಮಾತಾಡ್ಬೇಕು ಅಂದ್ಕೊಂಡು ಎಲ್ಲ ಹಿರಿಯರೆಲ್ಲ ಬೇಡ, ನಮ್ದು ತಪ್ಪಾಗುತ್ತೆ ಅಂದ್ರೆ ಬಿಟ್ಟು ಹೋಗಿನಿ ಸರ್. ನಾನು ಇವತ್ತು ಮಾತಾಡ್ಬೇಕು ಅಂದ್ಕೊಂಡಿದ್ದಿಲ್ಲ, ಮೀಡಿಯಾದಲ್ಲಿ ಬರ್ತಾ ಇತ್ತು, ಮಾತಾಡಿದ್ರೆ ತಪ್ಪಿದತ್ರ ಆಗ್ತೀನಿ ಅಂತ ಕಾಣಿಸಿದ್ದ ನಾನು ಮಾತಾಡ್ತಾ ಇದ್ದೀನಿ ಸರ್. ಆಮೇಲೆ ಯಾರು ಬಂದು ಸಮಾಧಾನ ಮಾಡಿದ್ರು ರಾಮುಲು ಅವರೇ ನಿಮಗೆ? ವಿಜಯೇಂದ್ರ ಅವರು, ರವಿ ಅವರನ್ನ ಸಿಕ್ಕಿದ್ರು? ವಿಜಯೇಂದ್ರ ಅವರು, ರವಿ ಅವರು ಎಲ್ಲರೂ ಕೂಡ ಬಂದು ನಾನು ಮೀಡಿಯಾ ಮುಂದೆ